ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಸಹಜವಾಗಿಯೇ ಮೂಡುತ್ತೆ. ಅಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಅಟ್ಲೀಸ್ಟ್ ದರ್ಶನ್ ತಪ್ಪಿಸಬಹುದಾಗಿತ್ತು ಅಂತಾನೂ ಕೂಡ ಕೆಲವರು ಹೇಳ್ತಿದ್ದಾರೆ. ಕಾರಣ ಇವರು ಹೆದರಿಸ್ ಕಳಿಸಿ ಅಂತ ಹೇಳ್ಬೋದಾಗಿತ್ತು, ಕೊಲೆ ಮಾಡಿದ್ಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಈ ತರದೆಲ್ಲ ಚರ್ಚೆಗಳ ಮಧ್ಯದಲ್ಲಿ ಈ ಸರೆಂಡರ್ ಆದ್ರಲ್ಲ, ಆ ಆರೋಪಿಗಳು ಸ್ಫೋಟಕವಾದಂತ ಹೇಳಿಕೆ ನೇರವಾಗಿ ದರ್ಶನ್ನೇ ಹೇಳಿದ್ರು ಅಂತ ಹೇಳ್ತಿದ್ದಾರೆ. ಡೀಲ್ ವಿಷಯ ಎಲ್ಲ ಹೇಳಿದ್ದಾರೆ. ಅಂದ್ರೆ ಈ ಕೊಲೆ ಆದ್ಮೇಲೆ ಅವರನ್ನ ಕರೆಸಿರೋದಾ, ಅದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಒಟ್ಟು 13 ಜನರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನ ಮಾಡಿರುವಂತದ್ದು. ಬಂಧನ ಮಾಡಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಈಗಾಗಲೇ ಪೊಲೀಸರಿಗೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ 9 ಜನರಿಂದ ಈ ಒಂದು ಕೊಲೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆರೋಪಿಗಳು ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂತದ್ದು. ಅದರಲ್ಲಿ 4 ಜನ ಏನು ಮೊದಲನೇದಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಬಂದು ಸರೆಂಡರ್ ಆದ್ರಲ್ಲ, ಅವರಿಗೂ ಈ ಒಂದು ಕೊಲೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಿದ್ರೆ. ಕೊಲೆಗೆ ಸಂಬಂಧ ಇಲ್ಲ ಅಂದ್ರೂ ಕೂಡ ಅಷ್ಟೇ ಮೃತದೇಹವನ್ನ ರವಾನೆ ಮಾಡೋದಕ್ಕೆ, ಮೃತದೇಹನ ಅಲ್ಲಿಂದ ವಿಲೇವಾರಿ ಮಾಡೋದಕ್ಕೆ 30 ಲಕ್ಷ ರೂಪಾಯಿಗೆ ಮಾತುಕತೆಯನ್ನು ಕೂಡ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿದೆ. ಯಾಕಂದ್ರೆ ಇವು ಮೊದಲನೇದಾಗಿ 8ನೇ ತಾರೀಕಿನಂದು ರಾತ್ರಿ ಒಂದು ರೇಣುಕಾ ಸ್ವಾಮಿಯ ಕೊಲೆ ಆಗುತ್ತೆ. ಕೊಲೆ ಆದಂತಹ ಬಳಿಕ ಮಿಡ್ ನೈಟ್ 1 ಗಂಟೆ ಸುಮಾರಿಗೆ ಆತನನ್ನ ಬಾಡಿಯನ್ನ ಎಲ್ಲಿಗೆ ತಗೊಂಡೋಗ್ಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಚರ್ಚೆ ಆದಂತಹ ಸಂದರ್ಭದಲ್ಲಿ RR ನಗರದ ಸಮೀಪ ಇರುವಂತಹ ಶೆಡ್ ಏನಿತ್ತು, ಕಾರ್ ಶೆಡ್, ಆ ಒಂದು ಶೆಡ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ 4 ಈ ಒಂದು ಕೃತ್ಯದಲ್ಲಿ ಭಾಗಿ ಮಾಡ್ಕೊಳ್ತಾರೆ. ಅವ್ರಿಗೂ ಕೂಡ ಅಷ್ಟೇ 30 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಡೀಲ್ ಕುದುರುತ್ತೆ. ಯಾವಾಗ 30 ಲಕ್ಷ ಹಣಕ್ಕೆ ಆಸೆ ಬಿದ್ರು ಅವ್ರು 4 ಜನರು ಕೂಡ ಅಷ್ಟೇ ಈ ಒಂದು ಬಾಡಿಯನ್ನ ಇಲ್ಲಿಂದ ಬೇರೆ ಕಡೆಗೆ ಡಿಸ್ಪೋಸಲ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತಾರೆ. ಅದರಂತೆ ಬಾಡಿಯನ್ನು RR ನಗರದಿಂದ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ರಾಜ್ ಕಾಲುವೆಗೆ ಬಿಸಾಕುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ಅವರು 4 ಜನ ಸಿದ್ಧರಾಗ್ತಾರೆ. 4 ಜನರು ಕೂಡ ಅಷ್ಟೇ ಕಾರ್ನಲ್ಲಿ ಬಾಡಿನ ತಗೊಂಡ್ ಬರ್ತಾರೆ. ತಗೊಂಡ್ ಬಂದು ಅಲ್ಲಿ ಬಿಸಾಕಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲೊಂದು ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಆ ರಾಜ್ ಕಾಲುವೆಗೆ ಬಾಡಿಯನ್ನ ಬಿಸಾಕಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಒಂದು ವೆಹಿಕಲ್ ಕೂಡ ಅಷ್ಟೇ ಅದೇ ಒಂದು ಸಂದರ್ಭದಲ್ಲಿ ಬರುತ್ತೆ. ಆ ಒಂದು ವೇಳೆಯಲ್ಲಿ ಗಾಬರಿಗೊಳಗಾಗ್ತಾರೆ. ಯಾಕಂದ್ರೆ ಇವು 4 ಜನರಿಗೂ ಕೂಡ ಅಷ್ಟೇ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಜೊತೆಗೆ 4 ಜನರು ಕೊಲೆಯಲ್ಲೂ ಕೂಡ ಭಾಗಿಯಾಗಿರಲಿಲ್ಲ. ಆದ್ರೆ ಕೇವಲ ಬಾಡಿಯನ್ನ ವಿಲೇವಾರಿ ಮಾಡುವಂತ ಒಂದು ಕೆಲಸಕ್ಕೆ ಮಾತ್ರ ಅವರು ಮುಂದಾಗಿದ್ರು. ಆ ಒಂದು ಟೈಮ್ ನಲ್ಲಿ ಅವರು ಒಂದು ರೀತಿ ಗಾಬರಿಗೊಳಗಾಗ್ತಾರೆ. ಯಾರೋ ಬಂದ್ರು ಅಂತ ಹೇಳ್ಬಿಟ್ಟು ಬಾಡಿಯನ್ನ ರೋಡ್ ಸೈಡ್ ನಲ್ಲಿ ಬಿಸಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದಂತ ಬಳಿಕ ಪೊಲೀಸರಿಗೆ ಹೋಗಿ 4 ಜನರು ಕೂಡ ಸರೆಂಡರ್ ಆಗ್ತಾರೆ. ಸರೆಂಡರ್ ಆದಂತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲು ಮುಂದಾಗ್ತಾರೆ. ಇನ್ನೊಂದು ಏನು ಅಂತಂದ್ರೆ, ನಟ ದರ್ಶನ್ ಅವರೇ ನಮ್ಮನ್ನ ಸರೆಂಡರ್ ಆಗುವಂತೆ ಸೂಚನೆಯನ್ನು ಕೂಡ ಕೊಟ್ಟರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಹೇಳಿರುವಂತದ್ದು. ಇನ್ನೊಂದು ಪ್ರಮುಖವಾದಂತ ಅಂಶ ಏನು ಅಂತಂದ್ರೆ, ನಮ್ಮ 4 ಜನರು ಕೂಡ ಅಷ್ಟೇ ದರ್ಶನ್ ಹೇಳಿದಂತೆ ಬಂದು ಸರೆಂಡರ್ ಆದ್ವಿ. ಹಣಕಾಸಿನ ವಿಚಾರವಾಗಿ ಕೊಲೆ ವೆಲ್ಕಮ್ ಬ್ಯಾಕ್. ಈಗಾಗಲೇ ಡಿ ಕಂಪನಿ ಅಂಧರ ಆಗಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಹಾಗೇನೆ ಪವಿತ್ರ ಗೌಡ ಸೇರಿದಂತೆ 13 ಮಂದಿಯ ಅರೆಸ್ಟ್ ಆಗಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಎಲ್ಲಿವರೆಗೂ ಕೂಡ ತನಿಖೆ ಬಂದಿದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿ ಮಾಡಿದ್ರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು. ರೇಣುಕಾ ಸ್ವಾಮಿಯ ಕೊಲೆಯ ಬಗ್ಗೆ ಪರಮೇಶ್ವರ್ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೂ ಕೂಡ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಭೇಟಿಯನ್ನ ಕೊಡಲಿದ್ದಾರೆ. ಇಡೀ ಒಂದು ಪ್ರಕರಣ ಹೈ ಪ್ರೊಫೈಲ್ ಪ್ರಕರಣ ಇದು. ಕಾರಣ ಈಗಾಗಲೇ ಒಂದು ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸಿದ್ದ ಅನ್ನುವಂತಹ ಕಾರಣಕ್ಕಾಗಿಯೇ ಕೊಲೆಯನ್ನ ಮಾಡಿರುವಂತಹ ಪ್ರಕರಣ. ಇದರಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಅಟ್ಲೀಸ್ಟ್ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬಹುದಿತ್ತು ಪೊಲೀಸರಿಗೆ, ಆದ್ರೆ ಅದ್ಯಾವುದನ್ನು ಕೂಡ ಮಾಡದೆ ತಾವೇ ಕಾನೂನನ್ನು ಕೈಗೆತ್ತಿಕೊಂಡು ಪಾಠ ಕಲಿಸ್ತೀವಿ ಅಂತ ಹೋಗಿ ಹಲ್ಲೆ ಮಾಡಿ ಕೊಲೆಯನ್ನ ಮಾಡಿರುವಂತದ್ದು. ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ ಈಗಾಗಲೇ 13 ಜನ ಅಂಧರ ಆಗಿದ್ದಾರೆ. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ನೀಡಿದೆ ಕೋರ್ಟ್. ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ, ಸಾಕ್ಷಿಗಳ ಸಂಗ್ರಹ ಆಗ್ತಾ ಇದೆ. ಜೊತೆಗೆ ಪ್ರತಿಯೊಬ್ಬರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಈ ಕೊಲೆಯ ಕೇಸ್ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಇದು. ಪ್ರಮುಖವಾಗಿ ಈಗಾಗಲೇ ಯಾರು ಅಂದುಕೊಳ್ಳದ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಕೊಲೆ ಮಾಡ್ತಾರ ಇಂತಹ ವಿಚಾರಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದಂತಹ ಪ್ರಕರಣ ಇದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಮಿಷನರ್ ಮೀಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಈಗ ದರ್ಶನ್ ಪರ ವಕೀಲರು ಮಾತಾಡ್ತಿದ್ದಾರೆ, ನೋಡೋಣ. ಒಪ್ಕೊಂಡಿಲ್ಲ, ಅದ್ರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ, ಇವನ್ ದರ್ಶನ್ ಅವ್ರಿಗೆ ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಕ್ಲಿಯರ್. ಅಲ್ಲ ನೆಕ್ಸ್ಟ್ ಇವಾಗ ಏನೋ ಅಷ್ಟೇ 6 ದಿವಸ ಕಸ್ಟಡಿ ತಗೊಂಡಿದ್ದಾರೆ. 6 ದಿವಸ ಅವ್ರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ ದೆಮ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್. ಅದಾದ್ಮೇಲೆ ಲೀಗಲ್ ಆಕ್ಷನ್ಸ್ ಏನ್ ತಗೊಳ್ಬೇಕೋ ತಗೊಳ್ತೀವಿ. ಬಟ್ ಒಂದಂದ್ರೂ ಕೊನೆ ಮಾತು ಒಂದು ಹೇಳಿ ಹೋಗ್ತೀನಿ, ನಿಜವಾಗ್ಲೂ ಇದು ನೋವಿಂದ ಹೇಳೋದು, ಇನ್ನೋಸೆಂಟ್ಸ್ ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗಬಹುದು. ಈ ಹೆಸರು ಮಾಡಿದ ನಿನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಏನ್ ಹೇಳಬೇಕು ಅನ್ನೋದು ನಮ್ಗೊಂದು ಕ್ಲಾರಿಟಿ ಇರಲಿಲ್ಲ. ಬಟ್ ಇವತ್ತು ಹೇಳ್ತಾ ಇದೀನಿ, ಈಸ್ ಖಂಡಿತ ಇನ್ನೋಸೆಂಟ್. ಅವ್ರಿಗೆ ಈ ರೀತಿ ಆಗಿರೋದು ನಿಜವಾಗ್ಲೂ ಖಂಡನೀಯ, ಮಾಡಬಾರ್ದಾಗಿತ್ತು. ಈಗಾಗಲೇ ನಟ ದರ್ಶನ್ ಸೇರಿ 13 ಜನರ ಬಂಧನ ಆಗಿದೆ. ದರ್ಶನ್ ಪರ ವಕೀಲರು ಮಾತನಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇದರಲ್ಲಿ ಈಗ ಯಾವಾಗ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ನೋಡೋಣ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಿಗೆ ಪೊಲೀಸ್ ಕಮಿಷನರ್ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಎಷ್ಟೊತ್ತಿಗೆ ಬಂದ್ರು, ಕಮಿಷನರ್ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ? ನಮಿತಾ, ಈ ಒಂದು ಪ್ರಕರಣ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿ ಬೇರೆ ರೀತಿಯಾಗಿ ಟೆನ್ಷನ್ ಶುರುವಾಗಿರುವಂತದ್ದು. ಯಾಕಂದ್ರೆ ನಟನೆ ಈ ರೀತಿಯಾದಂತಹ ಕೊಲೆಯಲ್ಲಿ ಸುಪಾರಿ ಕೊಟ್ಟಿದ್ದಾರೆ ಒಂದು ಪ್ರಕರಣ ಏನಿದೆ, ಇದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿದೆ. ಅದ್ರ ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ತನ್ನ ನಿಲುವನ್ನು ತಾಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ದಯಾನಂದ ಅವ್ರನ್ನ ಕರ್ಸ್ಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ಪ್ರಕರಣದ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರವನ್ನು ಕೂಡ ಈಗಾಗಲೇ ಪಡ್ಕೊಂಡಿರುವಂತದ್ದು. ಒಂದ್ ಕಡೆ ಈಗಾಗಲೇ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಘಟನಾಘಟಿಗಳು ಅಂದ್ರೆ ನಟ ದರ್ಶನ್ ಸೇರಿದಂತೆ ಅವರೆರಡು ಕೂಡ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಮೃತರ ರೇಣುಕಾಸ್ವಾಮಿ ಅವರ ಮೃತರ ಕುಟುಂಬಸ್ಥರು ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಜಿಲ್ಲೆಯಲ್ಲೂ ಕೂಡ ಒಂದ್ ರೀತಿ ಬೇರೆ ರೀತಿಯಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಸರ್ಕಾರ ಆದಂತದ್ದು ಪ್ರಮುಖವಾಗಿ ಆ ಒಂದು ಕುಟುಂಬದ ಪರವಾಗಿ ನಿಲ್ಬೇಕಾಗತ್ತೆ. ಮತ್ತೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಿರುವಂತ ನಿಟ್ಟಿನಲ್ಲಿ ಕೂಡ ನೋಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ರೀತಿ ದಯಾನಂದ ಅವರನ್ನ ಕರೆಸ್ಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ಮಾಹಿತಿ ಅಂದ್ರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಮತ್ತೆ ಈಗಾಗಲೇ ಕಾನೂನು ರೀತಿಯಾಗಿ ಯಾವೆಲ್ಲ ಕ್ರಮವನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರವನ್ನ ಪಡ್ಕೊಂಡಿರುವಂತದ್ದು. ಆ ಒಂದು ವಿವರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮಗಳಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಕೂಡ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಮುಂದಾಗ್ತಿರುವಂತದ್ದು. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಾಗಿರುವಂತದ್ದು. ನಿನ್ನೆ ಯಾವಾಗ ದರ್ಶನ್ ಅವರು ಬಂಧನ ಆಯಿತು, ಬಂಧನ ಆದ ಕೂಡಲೇ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ಮಾಹಿತಿ ಬಗ್ಗೆ ಅಂದ್ರೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ಕೂಡ ತೆಗೆದುಕೊಂಡಿರುವಂತದ್ದು. ಅದಾದ ಬಳಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಇನ್ನೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇಲ್ಲ. ಇಲ್ಲ ಒಂದ್ ಕಡೆ ಪ್ರಭಾವಿ ಸಚಿವರು ನಟ ದರ್ಶನ್ ಅವರ ಪರವಾಗಿ ನಿಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಇದು ಸಹಜವಾಗಿನೇ ಅಂದ್ರೆ ಯಾರೇ ಆದ್ರೂ ಕೂಡ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಸಮಸ್ಯೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸರ್ಕಾರ ಕೂಡ ಒಂದು ರೀತಿ ಎಚ್ಚರಿಕೆ ನಡೆಯನ್ನ ತೋರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದೆ. ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ದಯಾನಂದ ಅವರನ್ನ ಕರೆಸೋದ್ರ ಮುಖಾಂತರವಾಗಿ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಸೊ ನಿಮ್ಗೆ ಈಗಾಗಲೇ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದ್ವಿ, ನೇರ ಪ್ರಸಾರದ ದೃಶ್ಯಾವಳಿಗಳು. ಈಗಾಗಲೇ ಎಲ್ಲಿ ಪ್ರಕರಣ ನಡೆಯಿತು, ಏನು ಆಯಿತು, ಆ ಒಂದು ಶೆಡ್, ಪಟ್ಟಣಗೇಡಿಯಲ್ಲಿರುವಂತಹ ಶೆಡ್ ಇದೆಯಲ್ಲ, ಇಲ್ಲೇ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದು ಅವನ ಮೇಲೆ ಹಲ್ಲೆಯನ್ನ ಮಾಡಿ ಚಿತ್ರಹಿಂಸೆ ಕೊಟ್ಟು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಮಾಡಿ ಕೊಲೆ ಮಾಡಿರುವಂತಹ ಸ್ಥಳ ಈ ಒಂದು ಶೆಡ್. ಇಲ್ಲಿ ಈಗ ಸ್ಥಳ ಮಹಜರ್ಗೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸರು ಕೂಡ ಈ ಒಂದು ಶೆಡ್ನ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪ್ರಮುಖವಾಗಿ ಈ ಸ್ಥಳವನ್ನ ನಿನ್ನೆಯಿಂದಲೂ ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಯಾವಾಗ ಈ ಘಟನೆ ನಡೆಯಿತು, ಆ ಘಟನೆ ಆದ ನಂತರ ಯಾವಾಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿತು, ಎಲ್ಲದರ ಸಂಪೂರ್ಣ
ಸಂಪೂರ್ಣ ಪರಿಶೀಲನೆಯನ್ನ ಮಾಡಿ ಈ ಒಂದು ಶೆಡ್ ಅನ್ನ ಕಂಪ್ಲೀಟ್ ಆಗಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ, ಸುಪರ್ದಿಗೆ ಪಡೆದುಕೊಂಡಿದ್ದಾರೆ. ಸೀಸ್ ಮಾಡಿದಂತಹ ಪೊಲೀಸರು ಈಗ ಪ್ರತಿ ಒಂದು ಸ್ಥಳದಲ್ಲೂ ಇಂಚಿಂಚು ಜಾಗದಲ್ಲೂ ಕೂಡ ಅಲ್ಲಿ ಮಹಜರನ್ನ ನಡೆಸಲಿದ್ದಾರೆ, ಪಂಚನಾಮೆಯನ್ನು ಕೂಡ ನಡೆಸಲಿದ್ದಾರೆ. ಏನಾಯ್ತು, ಎಲ್ಲಿ, ಯಾವ ಪ್ಲೇಸ್ ಅಲ್ಲಿ ಇವರು ಹೊಡೆದಿರುವಂತದ್ದು, ಎಲ್ಲಿ ಅವನನ್ನ ಕುಡಿ ಹಾಕಲಾಗಿತ್ತು, ಕೈಕಾಲುಗಳನ್ನ ಕಟ್ಟಿ ಹಾಕಲಾಗಿತ್ತು, ಯಾವ ವಸ್ತುಗಳಿಂದ, ಯಾವ ಆಯುಧಗಳಿಂದ ಆತನಿಗೆ ಹೊಡೆಯಲಾಗಿತ್ತು ಅನ್ನೋದರ ಸಂಪೂರ್ಣ ಮಹಜರನ್ನ ಕೂಡ ನಡೆಸಲಿದ್ದಾರೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್